टीवी मम्मी ನಮಸ್ತೆ ಸರ್, ಗ್ರಾಮೀಣ ಟಿವಿ ವತಿಯಿಂದ ನೀವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ತಮ್ಮ ಹೆಸರು? ಬೂದ್ಯಪ್ಪ ರಾಠೋಡ್. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆರಿಸಿ ಬಂದಿದ್ರಿ? ಕರಿಗುಡ್ಡ ಸರ್. ಕರಿಗುಡ್ಡ ಗ್ರಾಮ ಪಂಚಾಯತಿಯಿಂದ ಯಾವ ಊರು, ಯಾವ ವಾರ್ಡಿನಿಂದ ಆರಿಸಿ ಬಂದಿದ್ರಿ ಸರ್? ಜಂಗಳಪುರದಿಂದ ಆರಿಸಿ ಬಂದಿದ್ರಿ ಸರ್. ನಿಮ್ಮ ಊರಲ್ಲಿ ಎಷ್ಟು ಒಟ್ಟು ಮತಗಳಿದಾವೆ ಸರ್? 550 ಚಿಲ್ಲರೆ. 550 ಚಿಲ್ಲರೆ ಇದಾವೆ. ನಿಮಗೆ ಬಿದ್ದಂತ ಒಟ್ಟು ಮತಗಳು ಎಷ್ಟು ಸರ್? ನಾವೆಲ್ಲ 1000 ಅನ್ಕಂಟೆಸ್ಟ್ ಆಗಿದ್ದಾರೆ ಸರ್. ನೀವು ಚುನಾವಣೆಯಲ್ಲಿ ಆರಿಸಿ ಬಂದಿದ್ರ. ಆರಿಸಿ ಬರೋದಕ್ಕೆ ನಿಮ್ಮ ತಾಂಡದ ಪ್ರತಿಯೊಬ್ಬ ಜನತೆನೂ ಕಾರಣ. ಆ ಪ್ರತಿಯೊಬ್ಬ ಜನಗಳಿಗೆ ನೀವೇನು ಸಂದೇಶ ಕೊಡ್ತೀರಿ ಸರ್? ಏನು ಹೇಳ್ತೀರಿ ಸರ್ ಅವರಿಗೆ? ಒಂದು ಸರಿ ಬರ್ತಕ್ಕಂಥ ವಸತಿ ಯೋಜನೆ ಇದು ಮಾಡ್ತಿದ್ವಿ. ಎನ್ಆರ್ಜಿಲಿ ಕಾಮಗಾರಿ, CC ರೋಡ್ ಆಗಲಿ, ರಕ್ಷಣಾ ಗೋಡೆ ಆಗಲಿ ಇಂಥವು ಮಾಡ್ತೀರಾ ಸರ್. ಇವಾಗ ನೀವು ಆರಿಸಿ ಬಂದ ಕೆಲವೇ ದಿನ ಆಯ್ತು, ಇನ್ನು 5 ವರ್ಷ ಅಧಿಕಾರಾವಧಿ ಇರುತ್ತೆ ನಿಮ್ಮಲ್ಲಿ. 5 ವರ್ಷದಲ್ಲಿ ನಿಮ್ಮ ತಾಂಡನ ಯಾವ ರೀತಿ ಬದಲಾವಣೆ ಮಾಡ್ತೀರಿ ಸರ್? ಬದಲಾವಣೆ ಸರ್, ಗೌರ್ಮೆಂಟ್ ಸ್ಕೀಮ್ಗಳು ಬರ್ತಕ್ಕಂಥ. ಇಲ್ಲಿ ಜಾಸ್ತಿ ಕಂಡು ಬರೋದಂತಂದ್ರೆ ಸರ್ ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ವ್ಯವಸ್ಥೆ ಹೊಂದಾಣಿಕೆ, ಜನರಲ್ಲಿ ಒಗ್ಗೂಡಿಕೆ ಇಲ್ಲ ಇಲ್ಲಿ. ಹಂಗಾಗಿ ನೀವು ಈ ನಿಮ್ಮ ಅಧಿಕಾರಾವಧಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ತೀರಿ ಸರ್? ನಿಮ್ಮ ತಾಂಡನ ಯಾವ ರೀತಿ ಹೊಂದಾಣಿಕೆಯಿಂದ ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂತ ಹೇಳ್ತೀರಿ ಸರ್? ನಮ್ಮ ಕೈಲಾದ ಸಾಧ್ಯ ಮಾಡ್ತೀವಿ ಸರ್. ಕೈಲಾದಷ್ಟು ನೀವು ಪ್ರಯತ್ನ ಪಡ್ತೀರ ಅಂತ ನೀವು ಹೇಳ್ತಿದ್ರ ಸರ್. ನಮಸ್ತೆ, ತಮ್ಮ ಹೆಸರು? ನೀಲಪ್ಪ. ಸರ್, ಬೂದ್ಯಪ್ಪ ಅವ್ರಿಗೆ ನೀವು ಏನ್ ಅನ್ಸಿ ಹೇಳ್ತೀರಿ ಸರ್ ಬೂದ್ಯಪ್ಪ ಅವ್ರ ಬಗ್ಗೆ? ಅವರು 1 ಸಲ ಬಿಟ್ಟು 2 ಸಲ ಆಗಿದ್ದಾರೆ. 2 ಸಲ ಆಯ್ಕೆ ಆಗಿದ್ದಾರೆ. ಮಾಡ್ತಾರೆ, ಅವ್ರು ಏನು ಬಂದಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತ ನೀವು ಹೇಳ್ತೀರ ಸರ್. ಅವರು ನೀಲಪ್ಪ ಅವ್ರು ಹೇಳಿದ್ರು ನೀವು ಮೊದಲೇ 1 ಸಲ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ರಿ ಅಂತ. ಮೊದಲನೇ ಪೀರಿಯಡ್ ಅಲ್ಲಿ ನೀವು ಯಾವ ಕೆಲಸ ಮಾಡಿದ್ರಿ ಸರ್? ಮೊದಲು ನಮ್ಮ ಪೀರಿಯಡ್ ಅಲ್ಲಿ ಬಸ್ ವಸತಿ ಯೋಜನೆ 100 ಇದೆ ಸರ್. 150 ಮನೆಗಳು ಮಾಡಿದ್ವಿ. ಮತ್ತೆ ಕೆಲವೊಂದು NRG ಕಾಮಗಾರಿ NRG ಕೆಲಸಗಳನ್ನು ಮಾಡಿಸಿದ್ರಿ. ಮತ್ತು ಬಸವ ಯೋಜನೆಯಲ್ಲಿ ಒಂದಿಷ್ಟು ಮನೆಗಳನ್ನ ಕಲ್ಪಿಸಿಕೊಟ್ರಿ ಅಂತ ನೀವು ಹೇಳ್ತಿದ್ರಿ ಸರ್. ನಮಸ್ತೆ, ತಮ್ಮ ಹೆಸರು? ಭಾಷ್ಯ ನಾಯ್ಕ ರಾಠೋಡ್. ಸರ್, ಇವರು ಬೂದ್ಯಪ್ಪ ಅವ್ರ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ ಸರ್? ಒಳ್ಳೆ ಅಭಿಪ್ರಾಯ ಇದೆ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್. ಅವರು ಈ ಪೀರಿಯಡ್ ಮತ್ತು ಮುಂದಿನ ಪೀರಿಯಡ್ ಹಿಡಿದು 10 ವರ್ಷ ಆಯ್ತು. ಇನ್ನೂ 5 ವರ್ಷ ಅಧಿಕಾರಾವಧಿ ಇರುತ್ತೆ ಅವರಲ್ಲಿ. ಇಂದು 5 ವರ್ಷದಿಂದ ಅಧಿಕಾರಲ್ಲಿ ಒಂದು 50% ವರ್ಕ್ ಆಗಿದೆ. 50% ವರ್ಕ್ ಮಾಡಿದಾರೆ ಅಂತ ನಮ್ಮಲ್ಲಿ ಆಗಿದೆ. ಅದೇ ಕಾರಣದಿಂದ ಅವ್ರನ್ನ ಅನ್ಕಂಟೆಸ್ಟ್ ಮಾಡಿ ಈ ಸಲನೂ ಆಯ್ಕೆ ಮಾಡಿದಾರೆ ಅಂತ ನೀವು ಮಾಡಿದ್ವಿ. ಹೌದು ಸರ್, ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಸರ್. ಈಗ ಪ್ರೆಸೆಂಟ್ ನೆಕ್ಸ್ಟ್ ಈಗ ನಮ್ಮ ವಾರ್ಡಿಗೆ 3 ಮೆಂಬರ್ ಇದ್ದಾರೆ. ಈಗ ನೆಕ್ಸ್ಟ್ ನೀಲಪ್ಪ ಅವ್ರ ಮೆಂಬರ್ ಈಗ ನಮ್ಮ ವಾರ್ಡಿಗೆ. ಶಿವರಾಜ್ ನಾಯಕ್ 3 ಮೆಂಬರ್ ಇದ್ದಾರೆ. ಈಗ ಮತ್ತೆ ಅವರು ಯಾವ ತರ ಕೆಲಸ ಮಾಡಿದ್ರೆ ಈಗ ನೆಕ್ಸ್ಟ್ 5 ವರ್ಷ ಪೀರಿಯಡ್ ಅದು ಹೇಳಕ್ಕಾಗತ್ತೆ, ಈಗ ಹೇಳಕ್ಕಾಗಲ್ಲ. ಅಲ್ಲ ಸರ್, ಈ ಊರಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ಶಿಕ್ಷಣ ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ, ಹೊಂದಾಣಿಕೆ ಸಮಸ್ಯೆನೂ ಇದೆ. ಇದೆ, ಬಹಳಷ್ಟು ಇದೆ. ಶಿಕ್ಷಣ ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ. ಮತ್ತೆ ಇಲ್ಲಿ ಕೆಲವೊಂದು ನೀರಿನ ವ್ಯವಸ್ಥೆ ಇಲ್ಲ, ಕೆಲವೊಂದು ಕಡೆ ಎಲ್ಲ ಚರಂಡಿಗಳು ಇಲ್ಲ, ಕೆಲವೊಂದು ಕಡೆ ಇಲ್ಲಿ ಬಹಳ ತೊಂದರೆ ಇದೆ. ಇರಬಹುದು ಹಳ್ಳಿ ತರಾನೇ, ರಸ್ತೆ ವ್ಯವಸ್ಥೆ ಪುನಃ ಇಲ್ಲ. ಎಷ್ಟೋ ಎಲ್ಲೆಲ್ಲಿ ಹೇಳಿದ್ವಿ, MLA ಸಾಬರಿಗೆ ಹೇಳಿದ್ವಿ, ಮಾಡಕ್ ಆಗ್ಲಿಲ್ಲ. MP ಸಾಬರಿಗೆ ಹೇಳಿದ್ವಿ, ಮಾಡಕ್ ಆಗ್ಲಿಲ್ಲ. ರಸ್ತೆ ವ್ಯವಸ್ಥೆ ಅಂದ್ರೆ ಬಹಳ ಕಠಿಣ ಇಲ್ಲಿ ಆಗಕ್ಕೆ. ನಾವು ಒಂದ್ ಟೈಮ್ ಯಾವ ಡೆಲಿವರಿ ಕೇಸ್ ಇದ್ರೆ ಹೋಗಕ್ಕಾಗಲ್ಲ, ದೇವದ್ರಿಗೆ ತುಂಬಾ ತೊಂದರೆ ಇದೆ. ಸಮಸ್ಯೆಗಳು ಅವ್ರು ಬಗೆಹರಿಸ್ಕೊಡ್ತಾರೆ ಸರ್. ಇವ್ರ ಕೈಲಿ ಏನಾಗಲ್ಲ ರೀ, ಅದು ಯಾರು ಮಾಡ್ಬೇಕು ಅವ್ರ ಕೈಲಿ ಅಲ್ಲ ಸರ್. ಸರ್ಕಾರ ಕೊಡುತ್ತೆ, ಇವ್ರು ಕಸಿದುಕೊಂಡು ಅದನ್ನ ವ್ಯವಸ್ಥೆ ಇವರು ನಿಮ್ಗೆ ಒಗ್ಗಟ್ಟಾಗಿ ಮೂವರಿಗೆ ಊರವ್ರ ಸಮಸ್ಯೆನ ಇವ್ರು ಬಗೆಹರಿಸ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ MLA ಹತ್ರ MP ಹತ್ರ ಮಾತಾಡಿ ನೋಡಿನ ಸಮಸ್ಯೆ ಬಗೆಹರಿಸಬಹುದು. ಊರ್ ಜನ ಎಲ್ಲ ಒಗ್ಗಟ್ಟಾಗಿ ಇವ್ರು ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆನ ಅವ್ರ ಮುಂದೆ ಹೇಳ್ಕೊಂಡು ಬಗೆಹರಿಸಬೇಕಂತ ನೀವು ಹೇಳ್ತಿದ್ರು. ಧನ್ಯವಾದಗಳು ಸರ್. ನಿಮ್ಮ ಹೆಸರು? ಗಂಭೀರ್ ಜಾಧವ್. ಸರ್, ಬೂದ್ಯಪ್ಪ ಅವ್ರ ಬಗ್ಗೆ ನೀವೇ ಅನಿಸಿಕೆ ವ್ಯಕ್ತಪಡಿಸ್ತೀರಿ? ಮೊದ್ಲೊಂದ್ಸಲ 5 ವರ್ಷ ಒಂದ್ 2.5 ವರ್ಷ ಅಧ್ಯಕ್ಷರಾಗಿನ ಕೆಲಸ ಮಾಡ್ಯಾರಿ. ಅಧ್ಯಕ್ಷ ಆಗಿ ಕೆಲಸ ಮಾಡಿ ಅನುಭವ ಆದ್ರಿ ಕೆಲಸ. ಅಧ್ಯಕ್ಷ ಆಗಿದ್ರಿ ಸರ್? ಸರ್, ಅಧ್ಯಕ್ಷ ಆದಾಗ ಅವರು ಯಾವ ರೀತಿ ಬದಲಾವಣೆ ಮಾಡಿದ್ರು ಸರ್? ಕರಿಗುಡ್ಡ ಗ್ರಾಮ ಪಂಚಾಯತಿ ಟೋಟಲ್ ಹಿಡ್ಕೊಂಡು ಹಳ್ಳಿಯಲ್ಲಿ NRG ಕೆಲಸ ಮಾಡ್ಯಾರಿ. ವಸತಿ ಯೋಜನೆ ಮಾಡ್ಯಾರ.
ವಸತಿ ಯೋಜನೆಯಲ್ಲಿ ಒಂದು 150 ಯಾಕಂದ್ರೆ ಮೊದಲೊಂದ್ಸಲ 5 ವರ್ಷ ಮಾಡಾರಲ್ರಿ ಅನುಭವ ಅದು ಮಾಡ್ತಾರಂತ ನಾವು ನೆಮ್ಮದಿ 5 ವರ್ಷ ಅಧ್ಯಕ್ಷ ಸೀಟಲ್ಲಿ ಅವರು ಒಳ್ಳೆ ಮಾಡ್ಯಾರು. ನೀವು ಮಳೆ ಅವ್ರನ್ನ ಅನ್ಕಂಟೆಸ್ಟ್ ಮಾಡಿ ಹಾಕಿ ತಂದಿದ್ರ ಅಂತ ನೀವು ಹೇಳ್ತೀರ. ಧನ್ಯವಾದಗಳು ಸರ್. ಇಷ್ಟೊತ್ತಿನವರೆಗೂ ನಮ್ಮ